ಲಾಗದ ಸಮಸ್ಯೆ ಇದೆಯಾ? ಇದ್ರೆ ಅದು ಯಾವುದು? ಈ ಬಗ್ಗೆ ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ ಅವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರೂಜಿ, ಭಗವಂತನಿಂದಲೂ ಸರಿ ಮಾಡಲಾಗದಂತಹ ಸಮಸ್ಯೆ ಯಾವುದಾದ್ರೂ ಇದೆಯಾ, ಹೇಗೆ ಅಂತ? ಹರಿ ಶ್ರೀ ಗುರುಭ್ಯೋ ನಮಃ. ತುಂಬಾ ಆಶ್ಚರ್ಯವಾದದ್ದು ವಿಚಾರ ಅಲ್ಲಮ್ಮ. ಹೌದು, ದೇವರೇ ಸರಿ ಮಾಡಕ್ಕಾಗದೆ ಇರೋದು ಸಮಸ್ಯೆ ಇದೆಯಾ? ಹಾಗಾದ್ರೆ ಮತ್ತೆ ನಾವೇನಾಗಾದ್ರೆ ದೇವ್ರ ಕೈಲೇ ಆಗ್ಲಿಲ್ಲ ಅಂದ್ರೆ ಅದೆಂತಹ ಸಮಸ್ಯೆ ಇರಬಹುದು? ಎಲ್ಲರಿಗೂ ಕುತೂಹಲಕರವಾಗಿರತಕ್ಕಂಥ ವಿಚಾರ ಕೂಡ, ಸತ್ಯವಾದ ವಿಷಯ ಕೂಡ. ಯಾಕೆ ಅಂದ್ರೆ ನಾವಿನ್ನು ಎಷ್ಟು ದೂರ ಹಿಂದೆ ಇದ್ದೀವಿ ಅನ್ನೋದನ್ನ ಅರ್ಥ ಮಾಡಿಸೋದಕ್ಕೆ ಈ ವಿಚಾರನ ಹೇಳ್ಬೇಕಾಗತ್ತೆ. ಅಂದ್ರೆ ಒಂದು ಹೆಚ್ಚು ಕಮ್ಮಿ ಒಂದು 7-8 ಜನ್ಮ ಹಿಂದೆ ಇದ್ದೀವಿ ನಾವು ಇನ್ನು ಅಂತ. ನಾವು ಹುಟ್ಟೋಕ್ಕಿನ್ನ ಇನ್ನು 7-8 ಅಂದ್ರೆ ಒಂದು 800 ವರ್ಷ ಹಿಂದೆ ಇದ್ದೀವಿ, ಬಂದಿಲ್ಲ. ಆದ್ರೂ ಕಲಿಯುಗದಲ್ಲಿ ಇದ್ದೀವಿ, ಆದ್ರೆ ನಾವಿರೋದು ಮಾತ್ರ ಹಿಂದೆನೇ ಇದ್ದೀವಿ. ಇದು ಹೇಗೆ ಹೇಳ್ಬೇಕು, ಹೇಗೆ ತಿಳ್ಕೋಬೇಕು ಅಂತಕ್ಕಂಥದ್ದು ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ, ಒಂದು ಸಾಮಾನ್ಯವಾಗಿ ಕೆಲವೊಂದು ರೋಗಗಳು ಅಂತ ಬಂದಾಗ ಸಾಂಕ್ರಾಮಿಕ ರೋಗಗಳು ಅಂತ ಹೇಳ್ತಾರೆ. ಹೌದಾ? ಇದಕ್ಕೆ ಔಷಧ ಕೊಟ್ಟು ಏನು ರಿಪೇರಿ ಮಾಡುವಂತ ಸಾಧ್ಯತೆ ಇದೆ. ಆದ್ರೆ ಮಗು ಹುಟ್ಟು ಮತ್ತೆ ವ್ಯಕ್ತಿ ಸಾವು, ಮಗುವಿನ ಹುಟ್ಟು ವ್ಯಕ್ತಿಯ ಸಾವು, ಇದೆರಡೂ ಸತ್ಯದ ಅರ್ಥ ತಿಳಿಯದಿರುವ ಕಾರಣ ಇವೆರಡಕ್ಕೂ ಅರ್ಥ ಬೇಕು ನಮ್ಗೆ. ಯಾಕೆ ಬೇಕು ಅನ್ನೋದೇ ನಾವು ಅದನ್ನ ಹಿಂದೆ ಹಾಕ್ಬಿಟ್ಟಿದೀವಿ. ಹುಟ್ಟು ಸಾವು ಭಗವಂತನ ಕೆಲಸ ಅಂತ ಅನ್ಕೊಂಡಿದೀವಲ್ಲ, ಇದು ಮೊದಲನೆಯ ಸಮಸ್ಯೆ. ಈ ಅರ್ಥ ತಿಳ್ಕೊಳ್ಳದೆ ಇರೋದಕ್ಕೆ ನಮಗೆ ಸಾಂಕ್ರಾಮಿಕ ರೋಗ ಒಂದು 2-3 ರೀತಿಯಲ್ಲಿ ಅಂಟಿಕೊಂಡಿದೆ. ಯಾವುದದು ಅಂದ್ರೆ, ಒಂದು ಚಿಂತೆ, ಇನ್ನೊಂದು ಭಯ, ಇನ್ನೊಂದು ಅಸೂಯೆ. ಅಯ್ಯೋ, ಅವ್ರ ತರ ನಾವು ಆಗ್ಲಿಲ್ವಲ್ಲ. ಇವು 3 ರೋಗ ಹೋಗಿದೆಯಾ ಮನುಷ್ಯನಲ್ಲಿ ಅಂತ? ಇಲ್ಲ, ಇದೆ. ನಮ್ಮಪ್ಪ, ಅವರಪ್ಪ, 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 ಅವ್ರ ಅಜ್ಜ, ಅವ್ರ ಮುತ್ತಜ್ಜ, ಎಲ್ಲಿಂದಾರು ತಗೊಂಡ್ ಬನ್ನಿ ನೀವು. ಇದು ಹೋಗಿದ್ಯೇನಮ್ಮ? ಇಲ್ಲ. ಮತ್ತೆ ನಾವು ಏನ್ ಮಾಡ್ತಾ ಇದ್ದೀವಿ? ದೇವ್ರ ಪೂಜೆ ಮಾಡುವಾಯ್ತು, ಎಲ್ಲ ಆಯ್ತು, ಮಂತ್ರ ಹೇಳಾಯ್ತು, ವ್ರತ ಮಾಡಾಯ್ತು, ಎಲ್ಲಾ ಕಡೆ ಕ್ಷೇತ್ರಗಳೆಲ್ಲ ಹೋಗಿ ಬಂದಾಯ್ತು, ಶಾಸ್ತ್ರ ಕೇಳಾಯ್ತು, ಜ್ಯೋತಿಷ ಕೇಳಾಯ್ತು, ಆದ್ರೂ ನಾವು ಬಗೆಹರೋದಿಲ್ಲ. ಹೌದಾನೆ? ಮತ್ತೆ ಯಾವಾಗ ಬಗೆಹರಿಯೋದಿದು? ಯಾರಿಂದ? ಸಾಧ್ಯ ಇಲ್ಲ. ಹಾಗಿದ್ದ ಮೇಲೆ ಭಗವಂತನಿಂದನೇ ಆಗಲಿಲ್ಲ ಅಂದ ಮೇಲೆ ನಮ್ಮಗಳ ಕತೆ ಏನು? ಆದ್ರೂ ನಾವು ಬೇಕೋ ಬೇಡವೋ, ಇಷ್ಟನೋ ಕಷ್ಟನೋ, ಏನೋ ಒಬ್ಬ ದೇವರು ಅಂತ ಇರಬಹುದು, ಇದಾನೆ, ಈ ರೀತಿ ಕೂಡ ಅನುಮಾನದಲ್ಲೂ ಕೂಡ ಇದ್ದೀವಿ. ಹೌದಾ? ಹಾಗಿರ್ಬೇಕಾದ್ರೆ ದೇವರು ಇದ್ದೇ ಇದ್ದಾನೆ, ದೇವರೆಲ್ಲದೆ ಯಾವುದೂ ಇಲ್ಲ ಅಂತಕ್ಕಂಥವರಿಗೂ ಇದು ತಪ್ಪಿದ್ದಲ್ಲ. ತಪ್ಪಿದ್ಯಾ? ಇಲ್ಲ. ದೇವರು ಬಿಟ್ಟು ಒಂದು ನೂಲ್ಕಡ್ಡಿ ಅಳ್ಳಾಡಲ್ಲ ಅಂತ ಹೇಳ್ತಾರ ಬಾಯಿಲಿ. ನಾನ್ ದೇವ್ರನ್ನೇ ನಂಬಿದ್ದೀನಿ ಅಂತಾರೆ. ನಂಬಿರೋದ್ ಸರಿಯಪ್ಪ, ನೀನೇನಾಗಿದ್ಯಪ್ಪ? ಏನೂ ಆಗಿಲ್ಲ, ಮತ್ ನಂಬಿದ್ದೀನಿ ಅಂತ ಯಾಕೆ ಹೇಳ್ತಿದ್ಯಾ? ಅಂದ್ರೆ ನಂಬಾರ್ದಾ? ನಂಬಬೇಕು. ಇಲ್ಲಿ ತಾಯಿಗೆ, ಜನ್ಮ ಕೊಟ್ಟ ತಾಯಿಗೆ ಹೊಟ್ಟೆ ಹಸಿತಾ ಇರತ್ತೆ. ಊಟ ಕೊಡ್ಬೇಕಾ? ದೇವಸ್ಥಾನ ಕರ್ಕೊಂಡು ಹೋಗ್ಬೇಕಾ? ಊಟ ಕೊಡ್ಬೇಕು ಅಲ್ವಾ? ಊಟ ಕೊಟ್ಟ ಮೇಲೆ ದೇವಸ್ಥಾನ ಕರ್ಕೊಂಡು, ಅದು ಮಗುಗಾರು ಆಗ್ಬೋದು, ದೊಡ್ಡವ್ರಿಗಾರು ಆಗ್ಬೋದು. ನಾವು ಏನ್ ಮಾಡ್ತೀವಿ ಅಂದ್ರೆ, ನಮಗೇನ್ ಇಷ್ಟನೋ ಅದನ್ನ ಮಾಡಕ್ ಹೋಗ್ತೀವಿ, ಅವ್ರಿಗೇನ್ ಇಷ್ಟ ಕೇಳಲ್ಲ. ಇದರಿಂದ ನಾವು ತುಂಬಾ ಸಮಸ್ಯೆಯಲ್ಲಿ, ನಮಗೆ ಈ ರೋಗ ಅಂತಕ್ಕಂಥದ್ದು, ಸಮಸ್ಯೆ ಅಂತಕ್ಕಂಥದ್ದು ಒಂದಕ್ಕೊಂದು ಸಂಬಂಧ ಇದೆ. ಹೌದಲ್ಲಮ್ಮ? ಕಾಯಿಲೆ ಅಂತ ಬಂದ್ಮೇಲೆ ಸಮಸ್ಯೆನೇ ಅದು. ಹೌದು. ಈಗ ಗರ್ಭವತಿಯಾಗಿರ್ತಕ್ಕಂತಹ ಹೆಣ್ಣಿಗೂ ಕೂಡ ಯೋಚನೆ, ಮಗು ಬಗ್ಗೆ, ಅವಳ ಬಗ್ಗೆ ಅಲ್ವಾ ಯೋಚನೆ ಮಾಡ್ತಾರೆ. ಇನ್ನ ಸಾವಲ್ಲೂ ಕೂಡ ಯೋಚನೆ ಮಾಡಿಕೊಂಡೇ ಪ್ರಾಣ ಬಿಡ್ತಾರೆ. ಬದುಕಿನಲ್ಲೂ ಕೂಡ ಹಾಗೇ ಬದುಕ್ತಾ ಇದ್ದೀವಿ. ಈಗ ಹುಟ್ಟು, ಸಾವು, ಬದುಕು 3ರಲ್ಲೂ ಕೂಡ ನಮಗೆ ಸತ್ಯ ಗೊತ್ತಾಗೇ ಇಲ್ಲ. ಇದಕ್ಕೆ ಎಷ್ಟೋ ಜನ ಕನ್ನಿಸಬಹುದು. ಹಾಗಿದ್ದ ಮೇಲೆ ಯಾರಿಗೂ ಇದನ್ನ ಅರ್ಥನೇ ಆಗಿಲ್ವಾ, ಅಥವಾ ಯೋಚನೆ ಮಾಡೋಕ್ಕೆ ಸಮಯ ಇಲ್ವಾ ಅಂತ ಎಷ್ಟೋ ಜನಕ್ಕೆ ಅನುಮಾನ ಬರಬಹುದು. ಅದೇನು ಹೆಲ್ತ್ ಊರು ಅಂದ್ರೆ ಆರೋಗ್ಯ ರಹಸ್ಯದ ಗುರುಗಳಿಗೆ ಮಾತ್ರ ಗೊತ್ತಾಯ್ತಾ, ಇದು ಬೇರೆಯವ್ರಿಗೆ ಗೊತ್ತಾಗ್ಲಿಲ್ವಾ?
ಅಲ್ಲಮ್ಮ? ಹೌದು. ಯಾಕೆ ಯಾರು ಹೇಳಿಲ್ಲ ಹಾಗಾದ್ರೆ ಇವರೇ ಯಾಕೆ ಹೇಳಬೇಕು? ಈ ವಿಚಾರವನ್ನ ಮುಂದೆ ಇಡೋದಕ್ಕೆ ಹೆಚ್ಚು ಕಮ್ಮಿ ಇನ್ನೊಂದು ತಿಂಗಳು ಹೋದ್ರೆ 1 ವರ್ಷ ಆಯ್ತು ಕಾರ್ಯಕ್ರಮ ಪ್ರಾರಂಭ ಮಾಡಿ. ಈ 1 ವರ್ಷದಿಂದ ನಾನು ಎಲ್ಲಾ ತರದ ರೀತಿಯಲ್ಲೂ ಸರ್ಕಸ್ ಮಾಡ್ತಾ ಇದ್ದೀನಿ. ಹೀಗೂ ಅರ್ಥ ಆಗ್ಬೋದಾ, ಹೀಗೂ ಅರ್ಥ ಆಗ್ಬೋದಾ, ಹೀಗೂ ಅರ್ಥ ಮಾಡಿಸ್ಬೋದಾ ಅಂತ ಅರ್ಥ ಆಗ್ತಾ ಇಲ್ಲ. ಕೊನೆಗೆ ಇದು ಸರಿ ಹೋಗಲ್ಲ, ಬೇರೆ ಹತ್ರಕ್ಕೆ ಬರಬೇಕು. ಅರ್ಥ ಮಾಡ್ಕೊಂಡವ್ರು ಮಾಡ್ಕೊಳ್ಳಿ, ಮಾಡಿದವ್ರು ಬಿಡ್ಲಿ. ಈಗ ಬೇರೆ ಕೈ ಹಾಕಿದ್ದೀನಿ. ಈಗ ನಾವು ಇಲ್ಲಿವರೆಗೂ ಕೈ ಹಾಕಿದ್ದು ಯಾವುದು ಅಂದ್ರೆ ಎಲೆಗೆ. ಯಾವ್ದು ಕೈ ಹಾಕ್ಬೇಕು? ಬೇರಿಗೆ. ಬೇರೆ ಕೈ ಹಾಕ್ಬೇಕು. ಎಲೆಗೇನು ಕೈ ಹಾಕಿದ್ದೆ ಅಂದ್ರೆ ಸಡನ್ ಆಗಿ ಬೇರೆ ಕೈ ಹಾಕ್ಬಿಟ್ರೆ ಇದೇನಪ್ಪ ಇವರು ಯಾವುದೋ ಓವರ್ಟೇಕ್ ತಗೊಂಡೋಗ್ತಾವ್ರೆ ನಮ್ಮನ್ನ ಅಂತ ಅನ್ಕೋತಾರಲ್ಲ ಜನ ಅಂತ ನಾವು ಮೇಲ್ಭಾಗಕ್ಕೆ ಆಟ ಆಡಿಸ್ತಾ ಇದ್ದೋ. ನಿಮಗೆ ಅರ್ಥ ಆಗತ್ತೇನೋ ಅಂತ ಆಗ್ತಾ ಇಲ್ಲ. ಅಂದ್ರೆ ಎಲ್ಲರಿಗೂ ಅಂತ ಹೇಳ್ತಾ ಇಲ್ಲ. ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದ್ರೆ ನಾವೇನೇ ಮಾಡಿದ್ರು ಬೇರು ಸತ್ವ ಚೆನ್ನಾಗಿದ್ರೆ ಮೇಲ್ ಚಿಗುರು ಚೆನ್ನಾಗಿರತ್ತೆ ಅಲ್ಲಮ್ಮ? ಹಳೆ ಬೇರು ಹೊಸ ಚಿಗುರು. ಅಂದ್ರೆ ನಿಮ್ಮ ವಂಶ ಹಳೇದು, ನಿಮ್ಮ ತಾತ ಮುತ್ತಾತ ಹಳೇದು, ಆದ್ರೂ ವಂಶನೇ ನೀವು ಮಕ್ಕಳು ಮೊಮ್ಮಕ್ಕಳು ಬಂದಿದ್ದೀರಾ. ಮುಂದಕ್ಕೂ ಅವನೊಟ್ಟೆಲ್ ಹುಟ್ಟುತ್ತೆ, ಅವನೊಟ್ಟೆಲ್ ಹುಟ್ಟುತ್ತೆ. ಮುಂದೆ ಹೋಗೋದು, ಹಿಂದೆ ಇರೋದು. ಇದಿಷ್ಟು ರಹಸ್ಯ ಬೇರು. ಯಾವುದು? ವಂಶದ ಬೇರು. ಜ್ಯೋತಿಷ್ಯ ಶಾಸ್ತ್ರ ಅಂತಕ್ಕಂಥ ವಿಚಾರವನ್ನು ನಾವು ತಿಳ್ಕೊಂಡಿರ್ತಕ್ಕಂತಹ ನಮ್ಮ ವಿಚಾರ ಹೇಗಿದೆ ಅಂದರೆ ಮೂರ್ಖತನದ ಪರಮಾವಧಿಯಾಗಿದೆ. ಏನದು? ಜ್ಯೋತಿಷ್ಯ ಶಾಸ್ತ್ರ ತಪ್ಪು ಸರಿ ಅನ್ನೋದಕ್ಕೆಲ್ಲ ನಾವು ತಿಳ್ಕೊಳ್ಳೋದು ಮೂರ್ಖತನ ಆಗಿದೆ. ಹಾಗಿದ್ದ ಮೇಲೆ ಯಾವ ರೀತಿ ತಿಳ್ಕೋಬೇಕಿತ್ತು ಅಂತಕ್ಕಂಥದ್ದಕ್ಕೆ ಒಂದು ಸಣ್ಣ ವಿಷಯ ಹೇಳ್ಬೇಕಂತಂದ್ರೆ ಜ್ಯೋತಿಷ್ಯ ಅಂತಕ್ಕಂಥದ್ದು ಒಂದು ಭಾಗ ಇದೆ, ಸತ್ಯ, ಶ್ರೇಷ್ಠತೆ. ಜ್ಯೋತಿಷ್ಯ ಶಾಸ್ತ್ರ ಸತ್ಯ. ಆದರೆ ಇದರಲ್ಲಿ ನಾವು ಯಾವುದನ್ನು ಕೇಳಬೇಕಿತ್ತು, ಯಾವುದನ್ನು ಅವ್ರು ಹೇಳಬೇಕಿತ್ತು ಅನ್ನೋದು ಇಲ್ಲಿ ಪೂರ್ಣವಾಗಿ ಸತ್ತೋಗಿದೆ. ಜ್ಯೋತಿಷ ಶಾಸ್ತ್ರ ಸುಮ್ಮನೆ ಎಳ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಆಧಾರ ಇಲ್ಲ, ಬೇಸಿಕ್ ಇಲ್ದಂಗೆ ಇವ್ರು ಮಾಡ್ಕೊಂಡಿರೋದು. ಅದಕ್ಕೆ ಆಧಾರ ಇದೆ. ಏನು ಅಂದ್ರೆ ಹಿಂದಿನದು ಏನಿದೆ ಜ್ಯೋತಿಷ್ಯ ಕುಂಡಲಿಯಲ್ಲಿ, ಇಂದಿನ ಕರ್ಮ, ಪೂರ್ವ ಕರ್ಮಗಳು, ಪೂರ್ವಾರ್ಜಿತ ಕರ್ಮಗಳು ಹೇಳ್ತೀವಲ್ಲಮ್ಮ, ಇದನ್ನ ತಿಳ್ಕೊಳ್ಳೋದಕ್ಕೆ ಕುಂಡಲಿ ಇದೆಯೇ ಹೊರ್ತು ಮುಂದೇನಾಗತ್ತೆ ಅನ್ನೋದನ್ನು ನಾವು ಮುಂದೆ ಇಡ್ತಾ ಇದ್ದೀವಿ. ಮುಂದೇನಾಗತ್ತೆ ಅಂತ ಶಾಸ್ತ್ರ ಕೇಳ್ತೀವಿ, ಮುಂದೇನಾಗತ್ತೆ ಅಂತ ಶಾಸ್ತ್ರ ಹೇಳೋರು ಹೇಳ್ತಾ ಇದ್ದಾರೆ. ಇದೆರಡು ಪಕ್ಕಾ ಸುಳ್ಳು. ನಮ್ಗೆ ಬೇಕಾಗಿರೋದು ಯಾವುದು? ಹಿಂದೆ ನಾನು ಈ ನಕ್ಷತ್ರಕ್ಕೆ ಈ ವಾರ ಶನಿವಾರ ಏನಕ್ಕೆ ಕೊಡದೆ, ಅಮಾವಾಸ್ಯಲ್ಲಿ ಏನಕ್ಕೆ ಕೊಡದೆ ಬೇಕಲ್ಲ? ಹೌದು. ಅದನ್ನ ಬಿಟ್ಟು ಮುಂದೇನ್ ಮಾಡ್ಬೇಕು ಹೇಳಿ ಅಂದ್ರೆ ಹೆಂಗಾಗತ್ತದು? ಸಾಕಷ್ಟು ಜನದಲ್ಲಿ 80% ಸ್ವಾಮಿ ಆಗೋಗೈತೆ, ನಾವೇನ್ ಮಾಡಕ್ಕಾಗತ್ತೆ, ಈಗ ಮನೆ ಕಟ್ಬಿಟ್ಟಿದೀವಿ, ಮದುವೆ ಮಾಡ್ಕೊಂಡ್ಬಿಟ್ಟಿದೀವಿ, ಮಗು ಮಾಡ್ಕೊಂಡ್ಬಿಟ್ಟಿದೀವಿ, ಎಲ್ಲ ಆಗೋಗ್ಬಿಟ್ಟಿದೆ, ಮುಂದೆ ಒಂಚೂರು ಏನೋ ಹೇಳ್ಕೊಟ್ಬಿಡಿ ಪರಿಹಾರ ಅನ್ನೋ ಮಟ್ಟಕ್ಕೆ ಜನ ಬಂದ್ಬಿಟ್ಟಿದ್ದಾರೆ. ಇದಕ್ಕೆ ಕಾರಣಕರ್ತರು ಯಾರು ಅಂದ್ರೆ ಜ್ಯೋತಿಷಿಗಳೇ. ಅದೆಲ್ಲ ಬಿಡ್ರಿ, ಅದೆಲ್ಲ ನಾವೇನ್ ಮಾಡಕ್ಕಾಗತ್ತೆ, ಯಾರೋ ಮಾಡಕ್ ನೀವ್ ಯಾಕೆ ಅನ್ಭವಿಸ್ತೀರಾ, ಇದು ಮಾಡಿ ಸರಿ ಹೋಗ್ಬಿಡುತ್ತೆ. ಸೊ ಇದೇನಾಗುತ್ತೆ, ದೇವರಿಗೆ ಲಂಚ ಕೊಡ್ತಕ್ಕಂಥ ರೀತಿಯನ್ನ ಕಲಿಸ್ಕೊಟ್ಟವ್ರೆ ಜ್ಯೋತಿಷಿಗಳು. ಯಾರಿಗೆ ಲಂಚ ಕೊಡೋದು? ದೇವರಿಗೆ. ದೇವರಿಗೆ ಲಂಚ ಕೊಡೋದು ಹೇಗೆ ಅನ್ನೋದು ಹೇಳ್ಕೊಡ್ತಿರ್ತಕ್ಕಂಥವರೇ ಜ್ಯೋತಿಷಿ ಮಣಿಗಳು. ದೇವರಿಗೆ ಲಂಚ ಕೊಡುವ ವಿಧಾನವನ್ನು ತೋರಿಸಿಕೊಡುತ್ತಿರುವವರೇ ಜ್ಯೋತಿಷಿ ಮಣಿಗಳು. ಇದು ಮಾಡಿ ಸರಿ ಹೋಗುತ್ತೆ. ಈಗ ಜನಗಳನ್ನ ನಾವು ಯಾವ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದೀವಿ ಅಂತ ಜ್ಯೋತಿಷಿಗಳಾದವರು ಯೋಚನೆ ಮಾಡಬೇಕು. ಏನು, ನಾವು ಲಂಚ ಕೊಟ್ಟು ದೇವ್ರನ್ನ ಮಾಡಿಸೋದಾ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಂಡ್ರೆ, ಅದಕ್ಕಿನ್ನ ಕೇಳೋರು ಅರ್ಥ ಮಾಡ್ಕೋಬೇಕು ನಾವು ಯಾವ ವಿಷಯ ಕೇಳಬೇಕಿತ್ತು ಅಂತ. ನೀವು ಅದೆಲ್ಲ ಹೇಳಿದ್ರೆ ನಂಬಲ್ವಲ್ಲ ಅಂತ ನಾವು ಹಿಂಗೆ ಹೇಳ್ತಾ ಇದ್ದೀವಿ ಅಂತ ಹೇಳ್ತಕ್ಕಂಥದ್ದು. ಮೊನ್ನೆ ಯಾರೋ ಆಫೀಸಲ್ಲಿ ಒಂದು ವಿಷಯ ತಂದ್ರು. ಅವ್ರು ಎಂತ ಬುದ್ಧಿವಂತರು ಅಂದ್ರೆ, ನಾವು ಕಾರ್ಯಕ್ರಮ ಮಾಡೋದನ್ನ ವಿಡಿಯೋ ಮಾಡ್ಕೊಂಡಿದ್ದಾರೆ. ವಿಡಿಯೋ ಮಾಡ್ಕೊಂಡು ಅವ್ರು ಯಾರ ಹತ್ರ ಕೇಳಬೇಕಿತ್ತು ಅಲ್ಲಿ ಹೋಗಿ ಪ್ಲೇ ಮಾಡವ್ರೆ. ನೋಡಿ ಇಲ್ಲಿ ಆರೋಗ್ಯ ರಹಸ್ಯ ಕಾರ್ಯಕ್ರಮದ ಗುರುಗಳು ಈ ಮಟ್ಟಕ್ಕೆ ಕೇಳೋರೆ ಅಂದ್ರೆ ಅದೆಲ್ಲ ಆಗಲ್ಲ ಬಿಡ್ರಿ, ಅದು ಅವ್ರೇನೋ ಹೇಳ್ತಾರೆ, ನಮ್ಗೆ ಅದೆಲ್ಲ ಇಲ್ಲ, ಅದೆಲ್ಲ ನಮ್ ಗುರುಗಳು ಹೇಳೇ ಕೊಟ್ಟಿಲ್ಲ, ಅವನ್ನ ಓಡಿಸೇ ಬಿಟ್ಟವ್ರು ಹೇಳೇ ಇಲ್ಲ. ಅಂದ್ರೆ ಈ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಇವಾಗ ಪ್ರಪಂಚದಲ್ಲಿ. ಜ್ಯೋತಿಷ ಶಾಸ್ತ್ರ ಅಂತಕ್ಕಂಥದ್ದು ಪವಿತ್ರವಾಗಿರ್ತಕ್ಕಂಥದ್ದನ್ನ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಅವಹೇಳನವಾಗಿ ಹೇಳಿ ಜನಗಳನ್ನ ದಾರಿ ತಪ್ಪಿಸಿರುವ ಕಾರಣ ಸತ್ಯವನ್ನ ಹೇಳಿದ್ರು ಯಾರು ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ವಲ್ಲ ಅಂತ ಕೊರತೆ. ಪ್ರಯತ್ನ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಯಾರು ಬೇಕಾದ್ರೆ ತಗೋಬಹುದು, ಯಾರು ಬೇಕಾದ್ರೆ ಬಿಡಬಹುದು, ನಿಮ್ಮ ವೈಯಕ್ತಿಕವಾದದ್ದು. ಇಷ್ಟು ಏನಕ್ಕೆ ಹೇಳ್ತೀನಿ ಅಂದ್ರೆ, ಭಗವಂತನಿಗೆ ಲಂಚ ಕೊಡುವಂತ ವಿಧಾನ ತಪ್ಪು. ನೇರವಾಗಿ ದೇವರ ಹತ್ರ ಹೋಗಿ ಪೂಜೆ ಮಾಡಿಸಿ ಅಂತ ಹೇಳ್ತಕ್ಕಂಥದ್ದು ಅಪರಾಧ. ಮತ್ತೆ ಯಾವ್ದಾಗಬೇಕಿತ್ತು? ಹಿರಿಯರು ಹೋಗಿರ್ತಕ್ಕಂಥದ್ದು, ಹಿರಿಯರು ಸತ್ತಿರ್ತಕ್ಕಂಥದ್ದು, ಹಿರಿಯರು ಸಂಸಾರ ಮಾಡಿರ್ತಕ್ಕಂಥದ್ದು, ಹಿರಿಯರೆಲ್ಲ ಏನೆಲ್ಲ ಸಮಸ್ಯೆ ಇತ್ತು ಅದನ್ನ ತಿಳಿಸ್ಬೇಕಾಗಿರ್ತಕ್ಕಂಥದ್ದು ನಿಜವಾದ ಜ್ಯೋತಿಷ್ಯ ಶಾಸ್ತ್ರದ ಮೂಲ ಗುಟ್ಟು.
ನಿಮ್ಮಪ್ಪ ಏನಾಗಿದ್ರು, ಅವರಪ್ಪ ಏನಾಗಿದ್ರು, ನಿಮ್ಮಪ್ಪ ಹೇಗಿದ್ರು, ಅವ್ರು ಎಷ್ಟು ವರ್ಷಕ್ಕೆ ಸತ್ರು, ಏನು ಕಾಯಿಲೆಯಿಂದ ಸತ್ರು, ಅವರಪ್ಪ ಏನಾಗಿದ್ರು, ಅವೆಲ್ಲ ನಮಗೆ ಯಾಕೆ ಅಂದರೆ ಅದೇ ನೀವು ಪ್ಲಸ್ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟುವ ಮಗು ಮುಂದಕ್ಕೆ, ಹೊಟ್ಟೆಯಲ್ಲಿ ಹುಟ್ಟುವ ಮಗು ಮುಂದಕ್ಕೆ, ಅವನ ಹೊಟ್ಟೆಯಲ್ಲಿ ಹುಟ್ಟುವ ಮಗು ಇನ್ನೊಂದು ಮರುಮಗು, ಹಿಂದಿನದೆಲ್ಲ ನೀವಾಗಿದ್ದೀರಾ, ನಿಮ್ಮ ಮಕ್ಕಳಲ್ಲಿ ಬಂದಿದೆ. ಈ ಸತ್ಯವನ್ನು ನೀವು ತಿಳ್ಕೊಳ್ಳೋಕ್ಕೆ ನೋಡಿ, ಇವತ್ತು ಈ ವಿಚಾರವನ್ನು ನಾನು ಹೇಳ್ತಾ ಇರ್ತಕ್ಕಂಥ ವಿಷಯಕ್ಕೆ ಹೋದಾಗ ನಾವು ಎಷ್ಟು ಸಾವಿರ ವರ್ಷಗಳು ನಾವು ಹೀಗೆ ಕಳೆದಿದ್ದೀವಿ ಸೋಮಾರಿತನದಲ್ಲಿ. ನಮ್ಮನ್ನು ಯಾರು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನೀವೇ ಡಿಸೈಡ್ ಮಾಡಿ. ನಾವು ಹೇಳೋಕ್ಕಾಗಲ್ಲ. ನಾನು ಇದು ಹೇಳಿದ್ದು ಜಾಸ್ತಿ ಆಗುತ್ತೆ, ಪಾಪ ಅವ್ರಿಗೊಂಚರ ಹೊಟ್ಟೆ ನೋವು ಬರುತ್ತೆ, ಏನೋ ಒಂದಷ್ಟು ಸಂಪಾದನೆ ಮಾಡೋಣ ಅಂದರೆ ಇವ್ರು ಅದ್ರ ಮೇಲೂ ಏನೋ ಹಾಕ್ತಾರಲ್ಲ ಅಂತ ದಯವಿಟ್ಟು ಅನ್ಕೋಬೇಡಿ. ಹೆಂಗೆಂಗೋ ಸಂಪಾದನೆ ಮಾಡಬಾರ್ದು, ಸತ್ಯವಾದ ಸಂಪಾದನೆ ಮಾಡಬೇಕು ಅಂತಕ್ಕಂಥದ್ದೇ ನಮ್ಮೆಲ್ಲರ ಕರ್ತವ್ಯ, ಜ್ಯೋತಿಷಿಗಳಾಗಲಿ ಯಾರೇ ಆಗಲಿ. ಅದು ಹೇಗೋ ದುಡ್ಡು ಮಾಡೋದಲ್ಲ, ಆ ಉದ್ದೇಶಕ್ಕೆ ಇದನ್ನು ಹೇಳಬೇಕಾದ ಪರಿಸ್ಥಿತಿನೇ ಹೊರತು ಯಾರು ಗೊತ್ತಿಲ್ಲ ನನಗೆ ಮಾತ್ರ ಗೊತ್ತು ಅಂತಕ್ಕಂಥ ವಿಚಾರ ಇದಲ್ಲ. ವಿಷಯಕ್ಕೆ ಬಂದ್ಬಿಡೋಣ. ಏನೀಗ ಅದಕ್ಕೂ ಮುನ್ನ ಒಬ್ರು ಕಾಲರ್ ಇದ್ದಾರೆ, ಛಾಯಾದೇವಿ ಅಂತ ಬೆಂಗಳೂರಿಂದ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ನಿಮ್ ನಕ್ಷತ್ರ ಹೇಳಿಮಾ. ಮಿಥುನ ರಾಶಿ. ಇನ್ನೊಮ್ಮೆ ಹೇಳಿ. ಆರಿದ್ರ ನಕ್ಷತ್ರ, ಮಿಥುನ ರಾಶಿ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ. ನಮಸ್ತೆ ಗುರುಜಿ. ನಾರಾಯಣ, ಹೇಳಿಮಾ. ನನ್ಗೆ ಮೊದಲನೇ ಮಗು 5 ವರ್ಷ ಮಗಳಿದ್ದಾಳೆ. ಮುಂದೆ ಇನ್ನೊಂದು ಮಗು ಬೇಕು, ಆದ್ರೆ ಆಗ್ತಲ್ಲ, ನಿಲ್ತಲ್ಲ ನನ್ಗೆ. ಹಾಸ್ಪಿಟ್ಲಿಗೆ ಅದು ಇದು ಎಲ್ಲ ತೋರಿಸಿದ್ವಿ, ಬಟ್ ಆಗ್ತಿಲ್ಲ ನನ್ಗೆ. ಏನಾದ್ರು ಪರಿಹಾರ ಹೇಳಿ. ಅಮ್ಮ, ನೀನು ಹೇಳಿ ನಂಗೆ ಅರ್ಥ ಆಗಲ್ಲ. ಇನ್ನೊಂದು ಮಗು ಬೇಕು ಅಂತ ಕೇಳ್ತಾ ಇದೆಯಾ ಅಥವಾ ಈಗಿರೋ ಮಗು ಬಗ್ಗೆ ಕೇಳ್ತಾ ಇದೆಯಾ? 5 ವರ್ಷ ಮಗು ಇದೆ, ಇನ್ನೊಂದು ಮಗುಗೆ ಪ್ರಯತ್ನ ಪಡ್ತಾ ಇದೆ, ಆಗ್ತಿಲ್ಲ. ಇನ್ನೊಂದು ಮಗು ಬೇಕು ನನ್ಗೆ. ಏನಕ್ಕೆ 2 ಮಗು ಬೇಕೇ ಬೇಕು ಅಂತನಾ? ಅಲ್ಲ, ಬೇಕು, ಇನ್ನೊಂದು ಮಗು, ಗಂಡು ಮಗು ಬೇಕು ಅಂತ. ಈಗಿರೋ ಮಗು ಏನು ಹೆಣ್ಣ? ಇವಾಗ ಹೆಣ್ಣಿದೆ, ಗಂಡು ಮಗು ಬೇಕು ಅಂತ. ಒಂದು ಹೇಳ್ತೀನಿ ತಿಳ್ಕೊಮ್ಮ, ಹೆಣ್ಣು ಹುಟ್ಟೋದು ಮನೆ ಕರ್ಮ ತೊಳಿಯಕ್ಕೆ, ಗಂಡು ಹುಟ್ಟೋದು ಮನೆ ಹಾಳು ಮಾಡಕ್ಕೆ. ಏನ್ ಮನೆ ಹಾಳು ಮಾಡೋದು ಅಂತ ಕೇಳು. ಯಾವ ಕಾರಣಕ್ಕೂ ಹೆಣ್ಣು ಹುಟ್ಟೋದು ವಂಶದ ಕರ್ಮವನ್ನ ತೊಳೆಯತ್ತೆ. ಅಲ್ಲ, ನೀನು ಮಾಡ್ಕೋಬೇಡ ಅಂತಲ್ಲ, ಹೇಳಿದ ವಿಚಾರ ಹೇಳ್ತಾ ಇದ್ದೀನಿ. ಹಂಗಂತ ಗಂಡು ಮಕ್ಕಳು ಬೇಡ ಅಂತ ನಾನು ಹೇಳ್ತೀನಿ. ಗಂಡು ಬೇಕು, ಆದ್ರೆ ನಾವು ಬೇಕು ಅಂತ ಪ್ರಯತ್ನ ಮಾಡ್ರೆ ಮನೆ ಹಾಳು ಮಾಡೋ ಮಗುನೇ ಹುಟ್ಟೋದು. ನಮಗೆ ಗಂಡು ಮಗು ಬೇಕು ಅಂತ ದೇವ್ರಿಗೆ ಅರ್ಕೆ ಕಟ್ಕೊಳ್ಳೋದು, ಉರುಳು ಸೇವೆ ಮಾಡೋದು, ಏನೋ ಮಾಡೋಕ್ಕೆ ಮ್ಯಾಜಿಕ್ ಮಾಡಿ ಪಡ್ಕೊಂಡ್ರೆ ವೇಸ್ಟ್ ಬಾಡಿ ಸೈಡಲ್ಲಿ ನಿಂತಿರ್ತದೆ, ತಳ್ಳಿಬಿಡ್ತಾನೆ ಭಗವಂತ, ಅನುಭವಿಸು ಅಂತ. ಈ ಕರ್ಮವನ್ನ ಮೊದಲು ಬಿಡು. ಆ ಇರೋ ಮಗುನೇ ಕರ್ಮ ಕ್ಲೀನ್ ಮಾಡಿಲ್ಲ ಕಣಮ್ಮ ನೀನು. ಯಾವ ಪುರುಷಾರ್ಥಕ್ಕಮ್ಮ ಇನ್ನೊಂದು ಮಗು? ಆ ಮಗು ನಿದ್ದೆ ಚೆನ್ನಾಗಿ ಮಾಡುತ್ತೇನಮ್ಮ, ಕರೆಕ್ಟಾಗಿ ಮಲಗ್ತೇನಮ್ಮ ಮಗು? ಹ್ಞೂ ಅಂತ ಇದೆಯಲ್ಲ, ಹೇಳು. ಏನಮ್ಮ, ಯಾವ ಪುರುಷಾರ್ಥಕ್ಕಮ್ಮ ಬೇಕು? ತಾಯಿಯಾಗಿ ಹೆಣ್ಣಾಗಿ ಈ ರೀತಿ ಮಕ್ಕಳನ್ನ ಯಾಕಮ್ಮ ಕೊಲೆ ಮಾಡ್ತೀರಾ ನೀವು? ಯಾವ ಪುರುಷಾರ್ಥಕ್ಕೆ ಬೇಕು ಮಕ್ಕಳು? ಯೋಚನೆ ಮಾಡು. ನಿಂತರ ಎಲ್ಲರೂ ಏಕಾಶನ ಹೇಳ್ತಾರೆ, ಒಂದು ಹೆಣ್ಣು ಹಾಕ್ಬಿಟ್ರೆ ಸಾಕು ಆಪರೇಷನ್, ಒಂದು ಗಂಡು ಹಾಕ್ಬಿಟ್ರೆ ಏನು ನಿಮ್ಮ ಅನುಕೂಲಕ್ಕೆ ತಕ್ಕಂತ ಏನು ಗದ್ದೆ ಬತ್ತಾನ ಅನ್ಕೊಂಡ್ಬಿಟ್ರ? ಇಷ್ಟ ಬಂದಾಗ ಕುಯ್ಕೊಳ್ಳೋಕೆ, ಇಷ್ಟ ಬಂದಾಗ ಹಾಕ್ಕೊಳಕ್ಕೆ. ಎಂಥ ಕರ್ಮ! ಒಂದು ಮಗು ಪಡ್ಕೋಬೇಕಾದ್ರೆ ಕರ್ಮಶೇಷ ತಿಳಿಸೋದೇ ಮಗು ಪೂರ್ತಿ. 5 ವರ್ಷದಿಂದ ಆ ಮಗು ಕ್ಲೀನ್ ಮಾಡಿಲ್ಲ, ನೀನು ತಿಳ್ಕೊಂಡಿಲ್ಲ. ಇನ್ನೊಂದು ಮಗು ಬೇಕು ಅಂತ ಕೇಳ್ತಿದ್ಯಾ. ಯಾವ ಪುರುಷಾರ್ಥಕ್ಕಮ್ಮ ಇದು? ದಯವಿಟ್ಟು ನಿನ್ನ ಥರ ಪ್ರತಿಯೊಬ್ಬರಿಗೂ ಅರ್ಥ ಆಗಲಿ ಅಂತ ಹೇಳಿದ್ದೀನಿ, ನಿನಗೆ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡ. ಈ ಒಂದು ಕುರುಡು ಸತ್ಯವನ್ನು ದಯವಿಟ್ಟು ಬಿಡಬೇಕು ನಾವು. ಆ ಮಗುನ ಮೊದಲು ರಿಪೇರಿ ಮಾಡು. ಆರಿದ್ರ ನಕ್ಷತ್ರ ಕೊಟ್ಟಿದ್ರೆ ತಂದೆ ಫಾರಿನ್ ಸ್ಟೈಲ್ ಇರ್ತಾನೆ ಅಮ್ಮ, ಗೊತ್ತಾಯ್ತಾ? ಏನು ಫಾರಿನ್ ಸ್ಟೈಲ್ ಅಂದರೆ? ಗಂಡ ಫಾರಿನ್ ಸ್ಟೈಲ್ ಇರ್ತಾರೆ. ಏನು ಫಾರಿನ್ ಸ್ಟೈಲ್ ಅಂದರೆ? ಇಷ್ಟ ಬಂದಂಗೆ ಊಟ ಮಾಡೋದು, ಇಷ್ಟ ಬಂದಂಗೆ ಮಲಕ್ಕೊಳ್ಳೋದು, ಇಷ್ಟ ಬಂದಂಗೆ ಮಾಡೋದು, ಯಾರು ಹೇಳಿದನ್ನು ಕೇಳಲ್ಲ. ಇದನ್ನ ಫಾರಿನ್ ಸ್ಟೈಲ್ ಅಂತ ನಾನು ಹೇಳ್ತಿರೋದು. ಏನಂತೀಯ ನೀನು? ಹಂಗಿರ್ಬೇಕಾದ್ರೆ ಕಲ್ಲೇ ಚೆನ್ನಾಗಿಲ್ಲ, ವಿಗ್ರಹ ಹೆಂಗಮ್ಮ ಚೆನ್ನಾಗಿರತ್ತೆ? ಈ ಕಲ್ಲೇ ರಿಪೇರಿ ಮಾಡಿಲ್ಲ ನಿಮ್ಮ ಮದುವೆ ಆಗಿ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 5 ವರ್ಷ ಆಯ್ತು. ಯಾವ ಪುರುಷಾರ್ಥಕ್ಕ? ಮೊದಲು ಇದನ್ನ ಶಿಲೆ ಮಾಡು. ಆಗಲ್ಲ, ಆಗದೇ ಇಲ್ಲ. ಜಾಸ್ತಿ ಹೊಡೆದ್ರೆ ಒಡೆದೋಯ್ತದೆ, ಬಿಟ್ಬಿಟ್ರೆ ಮಂಡಂಗೆ ಇರ್ತದೆ. ಮದುವೆ ಮಾಡ್ಕೊಂಡು ಆಗೈತೆ, ಪರವಾಗಿಲ್ಲ. ಹಂಗಂತ ಗಂಡನ ತಪ್ಪು ನನ್ನ ತಪ್ಪಿಲ್ಲ ಅಂತಲ್ಲ. ನೀವಿಬ್ರು ಸೇರ್ತಕ್ಕಂಥ ಮಾಡ್ತಕ್ಕಂಥದ್ದೇ ಮಗು ಬರೋದು. ನೀವಿಬ್ರು ಏನು ತಿಳ್ಕೊಂಡಿಲ್ಲ, ಮಗು ಮಾಡ್ಕೊಳಕ್ ಹೋಗಬೇಡಿ. ಮೊದಲು ಈ ಮಗುನ ನೆಮ್ಮದಿಯಾಗಿ ಕರೆಕ್ಟಾಗಿ ಮೂಗಲ್ಲೇ ಉಸಿರಾಡಬೇಕು ಅಂತಕ್ಕಂಥ ಮಗುವನ್ನ ರೆಡಿ ಮಾಡಿ ನೀವು ಭೂಮಿಯಲ್ಲಿ ಹುಟ್ಟೋದಕ್ಕೆ ಸಾರ್ಥಕ. ಮೂಗಲ್ಲಿ ಉಸಿರಾಡಬೇಕು ಅನ್ನೋ ತಂದೆ ತಾಯಿಗಳು ಯಾರಿಗೂ ಗೊತ್ತೇ ಇಲ್ಲ. ಹೆಂಗೋ ಒಟ್ಟಿನಲ್ಲಿ 2 ಕಣ್ಣು ಬಿಡ್ತಾ ಇದೆ, ಉಸಿರಾಡ್ತಾ ಇದೆ ಅಂತ ತಿಳ್ಕೊಂಡಿರ್ತಾರೆ. ಆದರೆ ಮಗುವಿನಲ್ಲಿ ಮೂಗಲ್ಲೇ ಉಸಿರು ಕರೆಕ್ಟಾಗಿ ಆಡ್ತಾ ಇದೆ ಅಂತ ತಂದೆ ತಾಯಿ ಪ್ರಪಂಚದ ಇತಿಹಾಸದಲ್ಲಿ 99% ಯಾವ ತಂದೆ ತಾಯಿಗಳು ಗೊತ್ತಿಲ್ಲ. ಸ್ವಾಮಿ ಉಸಿರಾಡ್ತಾ ಇದ್ದಲ್ಲ ಸ್ವಾಮಿ, ಓಡಾಡಲ್ಲ ಸ್ವಾಮಿ, ಹಿಂಗೆ ತಿಳ್ಕೊಂಡೇ ಮಕ್ಕಳನ್ನ ಹಾಳು ಮಾಡ್ತಾ ಇದ್ದಾರೆ ಹೊರತು ದಯವಿಟ್ಟು ಸಂತಾನದ ಶಾಪದಿಂದ
ನಿಮಗೂ ಸಾವು ಚೆನ್ನಾಗಿ ಬರಲ್ಲ, ನಿಮ್ಮ ವಂಶಸ್ಥರಿಗೂ ಚೆನ್ನಾಗಿ ಬರಲ್ಲ. ಮತ್ತು ಈ ಮಗು ಆಲ್ರೆಡಿ ಹೆಣ್ಣಾಗಿದೆ, ಇನ್ನು ಪಾಪ ಮದುವೆ ಅಂತೂ ಕೇಳಂಗಿಲ್ಲ, ಮದುವೆ ಆದರೆ ಗಂಡನ ಜೊತೆ ಇರಂಗಿಲ್ಲ. ಇಂತಹ ಕರ್ಮಶೇಷದ ಮಗುವನ್ನು ಪಡ್ಕೊಂಡು ಮತ್ತಿನ್ನೊಂದು ಮಗು ಆಸೆ ಮಾಡಬೇಡ ತಾಯಿ. ಅದನ್ನೇ ಕ್ಲೀನಾಗಿ ಅರ್ಥ ಮಾಡಿಕೊಂಡು ತಿಳ್ಕೊಂಡು ನೀವು ಗಂಡ ಹೆಂಡ್ತಿನೂ ಕ್ಲೀನಾಗಿ ಮಗುನೂ ಕ್ಲೀನ್ ಮಾಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಮಂಜುಳಾ ಅಂತ ದಾವಣಗೆರೆಯಿಂದ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕಿತ್ತು ಮೇಡಮ್. ನಿಮ್ ನಕ್ಷತ್ರ ಹೇಳಿಮಾ. ನಮ್ದು ವಿಶಾಖ ನಕ್ಷತ್ರ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ, ಹರಿ ಓಂ ಸರ್. ನಾರಾಯಣ. ಹರಿ ಓಂ ಸಾರ್. ಸರಿ, ಇದೇ ಸಾರ್ ಹೆಂಗ್ ಬಂತಿಲ್ಲ? ಹರಿ ಓಂ. ಅಲ್ಲ ನೋಡಿ, ಹೇಳಕ್ಕೆ ತುಂಬಾ ಕಷ್ಟ. ನಿಮ್ಮ ಪ್ರೋಗ್ರಾಮ್ ನೋಡಿ ಬಹಳ ಖುಷಿ ಆಯ್ತು ಸರ್. ಓಕೆ. ಯಾವ್ದ್ರಲ್ಲಿ ಖುಷಿ ಆಯ್ತಪ್ಪ? ಯಾವ ವಿಷಯದಲ್ಲಿ ಖುಷಿ ಆಯ್ತು? ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತಾ ಇದೀರಿ ಸರ್. ಅದಕ್ಕೆ ಆದ್ರೂ ಜನಕ್ಕೆ ಕಷ್ಟ ಅಲ್ಲ, ಏನೇನೋ ಹೇಳ್ತಾರೆ, ನಮ್ಗೆ ಭಯ ಬೀಳಿಸ್ತಾರೆ ಅಂತಾರಲ್ಲ ಕೆಲವರು. ಇಲ್ಲ ಸರ್, ನೀವು ಹೇಳಿರೋದೆಲ್ಲ ಹಂಗೆ. ಈಗ ನಂದು ಹಂಗೆ ಅಲ್ವಾ ಆಗಿರೋದು. ಏನು ಉಪಯೋಗ ಆಗ್ಲಿಲ್ಲ ನನ್ನ ಜೀವನ. ನೋಡಿ, ಯೋಚನೆ ಮಾಡಿ, ಎಷ್ಟು ಬೇಜಾರಾಗತ್ತಲ್ಲ, ಏನೂ ತಿಳ್ಕೊಳ್ಳದೆ ಬದುಕ್ತಾ ಇದೀವಲ್ಲ ಅಂತ ಅನ್ಸತ್ತಲ್ಲ. ಹೌದು ಸರ್. ಈಗ ನೋಡ್ರಿ, ನಮ್ದು ವಿಶಾಖ ನಕ್ಷತ್ರ ಆಗಿ ತುಂಬಾ ಅನುಭವಿಸ್ಬಿಟ್ಟೆ ಸರ್. ಫೇಸ್ ಮಾಡಿದ್ದೀನಿ ಅಂದ್ರೆ ಅದನ್ನ ಹೇಳ್ಬಾರ್ದು. ಮಾಡ್ತಾನೆ ಇದ್ದೀರಾ? ಮಾಡಿದ್ದೀನಿ ಅಲ್ಲ, ಮಾಡ್ತಾನೆ ಇದ್ದೀರಲ್ಲ. ಹ್ಞೂ ಸರ್, ಇದಕ್ಕೆ ಏನಾರ ಒಂಚೂರು ಪರಿಹಾರ ಹೇಳ್ರಿ ಸರ್. ಇನ್ನೇನು ಎಲ್ಲ ಮುಗಿಯೋ ಟೈಮ್ ಸರ್. ಇನ್ನೇನು ಎಷ್ಟು ವಯಸ್ಸೆಷ್ಟು? ಈಗ 60 ಸರ್. ಅಲ್ಲ, 60ಕ್ಕೆ ಮುಗಿದೋಯ್ತು ಅಂತಿರಲ್ಲಪ್ಪ. 95 ಆದ್ರೂ 99 ಆಗಿದ್ರು ಇನ್ನೂ 1 ವರ್ಷ ಚೆನ್ನಾಗಿದೆಯಲ್ಲ. ಇನ್ನು ಈಗ ಹೊಂದ್ಬೇಕು. ನಂದು ಮೊದ್ಲಿಂದು ಹಂಗಾತು, ಎರಡನೇದು ಹಿಂಗಾತು. ನಿಮಗೆಲ್ಲ ಗೊತ್ತಿದೆ, ನೀವ್ ಹೇಳಿರೋದು ಅಂತೂ ಅರ್ಥ ಆಗಿದೆಯಲ್ಲ. ಹ್ಞೂ ಸರ್, ಅರ್ಥ ಆಗಿದೆ. ವಿಶಾಖ ನಕ್ಷತ್ರ ಅಂದ್ರೆ ಮದುವೆಗಳಾಗಬೇಕು, ಮದುವೆಗಳಾದ್ರೂ ಒಳ್ಳೇದಾಗಲ್ಲ. ಹೌದು ಸರ್. ಒಂದು ಮದುವೆ ಆಗ ತಡ್ಕೊಳ್ಳೋದೇ ಕಷ್ಟ. ಇನ್ನು ಮದುವೆಗಳಾಗಬೇಕು ಅಂದ್ರೆ ಹಂಗಂತ ಎಲ್ಲಾ ವಿಶಾಖ ನಕ್ಷತ್ರ ಎಲ್ಲ ಮದುವೆಗಳೇ ಆಗಬೇಕು ಅನ್ನೋ ಪ್ರಶ್ನೆ ಅಲ್ಲ. ಇದ್ರಲ್ಲಿ ಒಂದು ಸಣ್ಣದಾಗಿ ತಿಳ್ಕೊಳ್ಬೇಕಾದ ಒಂದು ಕ್ಲೂ ಇದೆ. ಏನು ಓದಿದ್ದೀರಾ ತಾವು? SLC ಆಗಿತ್ತು ಸರ್. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆ ಅಯ್ಯೋ ಬಹಳ ವರ್ಷ ಆಯ್ತು ಸರ್. 2 ಮದುವೆ ಆಗಿ 2 ಗಂಡುಗಳು ಉಳಿದಿಲ್ಲ ಸರ್. ನನ್ನ ಜೀವನ ನಾನು ಹೇಳ್ತಾ ಇದ್ದೀನಲ್ಲ, 1 ನಿಮಿಷ ಲೆಕ್ಕ ಹಾಕಂಗಿಲ್ಲ. ಮದುವೆಗಳು ವಿಶಾಖ ನಕ್ಷತ್ರ ಏನು ಅಂದ್ರೆ ಮದುವೆಗಳು ಅಂದ್ರೆ ಮಾಂಗಲ್ಯನೇ ಕಟ್ಟಬೇಕು ಅಂತೇನಿಲ್ಲ. ಹಾಯ್ ಬಾಯ್ ಟಾಟಾ ಹಾಗೆ ಹೀಗೆ ಆ ಥರ ಈ ಥರ ಒಳಗೆ ಹೊರಗೆ ನಡೆಯುತ್ತೆ. ಅದೆಲ್ಲ ಏನು ಸಮಸ್ಯೆ ಏನಿಲ್ಲ. ಅಂದ್ರೆ ಗೊತ್ತಾಗೇ ಮದುವೆ ಮಾಡ್ಕೋಬೇಕು ಅಂತಿಲ್ಲ. ಅಂತೂ ಮದುವೆಗಳು ನಡೀತಾನೆ ಇರಬೇಕು. ನೆಮ್ಮದಿಯಾಗಂತೂ ಇರೋಕ್ಕಾಗಲ್ಲ. ಇನ್ನೇನು ಮಾಡೋದು? ಒಂದು ಮನೆ ಬೇಕು, ಒಂದು ಹೆಂಡತಿ ಬೇಕು, ಅದೊಂದು ಕಡೆ ಇರಲಿ. ಸೊ ಆ ಕಡೆ ಈ ಕಡೆ ಸ್ವಲ್ಪ ಬ್ಯಾಲೆನ್ಸ್ ಮಾಡಲೇಬೇಕಾಗತ್ತೆ. ಕಾರಣ ಏನಪ್ಪಾ ಅಂತಂದ್ರೆ ಪರಿಸ್ಥಿತಿ ಹಂಗಿರುತ್ತೆ ಅಂತ ನಾವು ಅದನ್ನೇ ಮುಂದುವರಿಸಬಾರ್ದು. ಯಾಕೆಂದ್ರೆ ಮುಂದೆ ಇನ್ನೊಂದು ಜನ್ಮ ಅಂತ ಹುಟ್ಟೋದು, ಈಗ ಹುಟ್ಟಿರ್ತಕ್ಕಂಥದ್ದು ಕರ್ಮ ತೊಳಿಬೇಕು ಅಂದ್ರೆ ಈ ತಪ್ಪುಗಳು ಏನಕ್ಕೆ ಆಗ್ತಾ ಇದೆ ಅಂತ ಬ್ರೇಕ್ ಹಾಕ್ಕೊಂಡು ಹಿಂದಕ್ಕೆ ಹೋಗ್ಬೇಕೆ ಹೊರತು ನಾನು ಮಾಡ್ತಿರೋದೇ ಸರಿ, ನಾನು ಇರೋದೇ ಸರಿ ಅಂತ ಅನ್ಕೊಂಡ್ರೆ ಹಿಂದೆ ಬಿಟ್ಟೋಗ್ತಾರಲ್ಲ ಇವರು, ಸತ್ತ ಮೇಲೆ ಬಿಟ್ಟೋಗ್ತಾರಲ್ಲ ಕುಟುಂಬ, ಅವ್ರು ಅನುಭವಿಸ್ತಾರೆ. ಅದಕ್ಕೆ ನಾನು ಹುಟ್ಟಿ ನಾನು ಕರ್ಮ ತೊಳ್ಕೊಂಬಿಡೋಣ. ಮಕ್ಕಳು ಹೆಂಡತಿ, ಯಾರು ಹೆಂಡತಿ ಇರ್ಬೋದು, ಗಂಡ ಇರ್ಬೋದು, ಕುಟುಂಬ ಇರ್ಬೋದು, ಇದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ನಕ್ಷತ್ರ ಬರ್ತಕ್ಕಂಥದ್ದು. ಆಮೇಲೆ ನಿಮ್ಗೊಂದು ವಿಷಯ ಹೇಳ್ತೀನಿ. ಏನು? ಕರೆಕ್ಟ್ ರೀತಿಯಲ್ಲಿ ನೀವು ಮೊದಲನೇ ಪ್ರಥಮ ಪುಷ್ಪವತಿ ಆದಾಗ ನಿಮಗೆ ಇವತ್ತಿನವರೆಗೂ ಅದು ಕರೆಕ್ಟ್ ಆಗಿದೆ ನನಗೆ ಅಂತ ನಿಮ್ಗೆ ಅನ್ಸಿದ್ಯಾ? ಇಲ್ಲ ಸರ್. ಈಗ ಅದನ್ನ ನೀವು ಕ್ಲೀನ್ ಆಗಿ, ನೀವು ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಪಾಪ, ಅದರಲ್ಲಿ ಆ ಸಂದರ್ಭದಲ್ಲಿ ಅಮ್ಮ ಕೇಳಿಸ್ತಿದ್ಯಾ? ಆ ಸಂದರ್ಭದಲ್ಲಿ ನಿಮಗೆ ಹೊಟ್ಟೆ ಸ್ವಲ್ಪ ಉಬ್ಬರಿಸ್ಕೊಳ್ಳೋದು ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂತ ಸಮಸ್ಯೆ ಅನುಭವಿಸೋದು, ಇದು ನಿಮ್ ಗಮನಕ್ಕೆ ಬಂದಿದ್ಯಾ? ಬಂದಿದೆ ಸರ್, ಬಂದಿದೆ. ನೋಡಮ್ಮ, ಇದು ಪ್ರತಿ ಒಂದು ಹೆಣ್ಣು ಗಮನಿಸ್ಕೋಬೇಕು. ಯಾರು ಪ್ರತಿ ತಿಂಗಳು ಆಗ್ತಕ್ಕಂಥ ರಜಾ ಸಮಯದಲ್ಲಿ ಹೊಟ್ಟೆ ಉಬ್ಬರಿಕೆ ಆಗೋದು, ಹೊಟ್ಟೆ ಸಮಸ್ಯೆ ಬರುತ್ತೆ ಅಂದ್ರೆ ಮಕ್ಕಳು ಮಾಡ್ಕೋಬಾರ್ದು, ಮದುವೆ ಮಾಡ್ಕೋಬಾರ್ದು, ಜೀವನ ಪರ್ಯಂತ ಹಾಗೆ ಇರಬೇಕು. ಇಲ್ಲ ತಿಳ್ಕೊಂಡು ರಿಪೇರಿ ಮಾಡಬೇಕು. ಪ್ರತಿ ತಿಂಗಳು ಆಗ್ತಕ್ಕಂಥ ಋತು ಅಂತಕ್ಕಂಥದ್ದು ಹೆಣ್ಣಿಗೆ ದೇಹವನ್ನ ಶುದ್ಧಿ ಮಾಡೋದಕ್ಕಾಗೋದು ಮೊದಲನೇ ವಿಚಾರ. ಶುದ್ಧಿ ಮಾಡಕ್ಕೆ ಎಲ್ಲಿ 28 ರೋಗ, ಅದು ಆಗುವಾಗಲೇ ಏನಕ್ಕಾರು 1 ತಿಂಗಳು ಬರುತ್ತೋ ಅಂತ ಎಷ್ಟೋ ಹೆಣ್ಣು ಮಕ್ಕಳು ಕಣ್ಣೀರ್ ಹಾಕ್ತಾರೆ. ಹೌದಲ್ಲಮ್ಮ? ಹೌದು. ಹೇಳ್ಕೊಳಂಗಿಲ್ಲ, ರಿಪೇರಿ ಮಾಡ್ಕೊಳಂಗಿಲ್ಲ. ಅದನ್ನ ಹೆಂಗೋ ಟ್ಯಾಬ್ಲೆಟು ಅದು ಇದು, ಆ ಟ್ಯಾಬ್ಲೆಟ್ಗಳು ಏನೇನು ಕಾರಣಕ್ಕೂ ತಗೊಂಡಿರ್ತಾರೆ, ಅದೆಲ್ಲ ವರ್ಣನೆ ಮಾಡಿ ಹೇಳಕ್ಕಾಗಲ್ಲ. ಯಾರು ಟ್ಯಾಬ್ಲೆಟು ಔಷಧಿಗಳನ್ನ ತಗೊಳ್ತಾರೋ ಇವರಿಗೆಲ್ಲ ಮಂತ್ಲಿನಲ್ಲಿ ಫುಲ್ ಶಿಕ್ಷೆ. ಇದಕ್ಕೆ ರಿಪೇರಿ ಇಲ್ಲವೇ ಇಲ್ಲ. ಇದನ್ನ ತಂದೆ ತಾಯಿ ಹತ್ರ ಹೇಳ್ಕೊಳಕ್ಕೂ ಆಗಲ್ಲ, ಹೇಳಿದ್ರು ಅಪ್ಪ ಅಮ್ಮನೂ ರಿಪೇರಿ ಮಾಡೋಕ್ಕಾಗಲ್ಲ. ಆ ಕಾರಣದಿಂದಾಗಿ ಇದಕ್ಕೆ ಒಂದೇ ವಿಷಯ ನೇರವಾಗಿ ಹೇಳ್ಬಿಡ್ತೀನಿ,
ಯಾರು ಹೇಳಲ್ಲ, ನಾಚಿಕೆ ಪಡ್ಕೋತಾರೆ. ನಾನು ಹೇಳ್ಬಿಡ್ತೀನಿ, ಯಾಕೆ ವಿಶಾಖ ನಕ್ಷತ್ರದಲ್ಲಿ, ಅದರಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳೇನಾದ್ರು ಹುಟ್ಟಿದ್ರೆ ಅವರಿಗೆ ಮೂತ್ರಕೋಶದಲ್ಲಿ ಸರ್ವೇ ಸಾಮಾನ್ಯವಾಗಿ ತಡೆಯಲಾಗದೇ ಇರತಕ್ಕಂಥ ಸಮಸ್ಯೆ ಜೀವನ ಪರ್ಯಂತ ಇರುತ್ತೆ. ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದಂಥ ಮಗು ವಿಶಾಖ ನಕ್ಷತ್ರ ಮಗು ಆಗಿದ್ದ ಪಕ್ಷದಲ್ಲಿ ಸಾಯೋವರೆಗೂ ಇದನ್ನು ರಿಪೇರಿ ಮಾಡ್ಕೋಬೇಕು ಅಂದ್ರೆ ನಿಜವಾಗ್ಲೂ ಕೂಡ ರಾತ್ರಿ ಊಟ ಮಾಡದೇಬಾರದು ಅಂತ ತೀರ್ಮಾನ ತಗೊಂಡ್ರೆ ರಿಪೇರಿ ಆಗಬೇಕಾದ್ರೆ, ಪರಿಹಾರ ಅಲ್ಲ. ರಾತ್ರಿ ಊಟ ಬೇಡ ಅಂತ ಹೇಳೋರಾದ್ರೆ ಈ ಮಾಸಿಕ ಪ್ರತಿ ತಿಂಗಳಾಗತಕ್ಕಂಥ ರಜದಲ್ಲಿ ರಿಪೇರಿ ಮಾಡ್ಬೇಕಂದ್ರೆ ರಾತ್ರಿ ಊಟ ಸ್ಟಾಪ್ ಮಾಡಬೇಕು. ಇಲ್ಲ ಸರ್, ಎಲ್ಲ ಅಮ್ಮ ನಮ್ದೇನೋ ಆಗ್ತಲ್ಲ, ಆಪರೇಷನ್ ಆಗುತ್ತೆ ಸರ್ ಅವಾಗ. ಅಲ್ಲ, ಅದು ಯಾಕೆ ವಿಚಾರ ಬೇಡ, ಬೇರೆಯವ್ರ ಅರ್ಥ ಆಗ್ಲಿ ಅಂತ ಹೇಳ್ತೀನಿ ತಾಯಿ. ಸೊ ಈಗ ನೀನು ಕೇಳಬೇಕಾಗಿರ್ತಕ್ಕಂಥ ವಿಚಾರ, ನಿದ್ದೆಯನ್ನ ಕರೆಕ್ಟ್ ರೀತಿಯಲ್ಲಿ, ತಲೆ ನೋವಿದ್ಯಾ, ತಲೆ ಚಕ್ಕರ್ ಇದೆಯಮ್ಮ? ತಲೆ ಚಕ್ರ ಇದೆ ಸರ್. ಓಕೆ, ಈಗ ಇದನ್ನ ರಿಪೇರಿ ಮಾಡ್ಕೋಬೇಕು ಅಂತ ಅನಿಸ್ತಾ ಇಲ್ವಾ ನಿಮ್ಗೆ? ಹ್ಞೂ ಸರ್, ಅದಕ್ಕೋಸ್ಕರ ಸರ್ ನಿಮ್ಮನ್ನ ಕೇಳ್ತಾ ಇರೋದು. ಓಕೆ, ರಾತ್ರಿ ಎಷ್ಟೊತ್ತಿಗೆ ಮಲಗೋದು ಹೇಳಮ್ಮ? ಸರ್ ಸ್ವಲ್ಪ ಹೊತ್ತು ನಿದ್ದೆ ಹತ್ತತ್ತೆ, ಮತ್ತೆ ಹಂಗೆ ಎದ್ದು ಬಿಡ್ತದೆ ಸರ್, 9:30 ಮಲಗ್ಬಿಡ್ತದೆ ಸರ್. ಆಮೇಲೆ ಡೇನಲ್ಲಿ ಕತೆ ಏನು? ಒಂದು ಅರ್ಧ ಗಂಟೆ ಮಲಗ್ಬೋದಾ? ಹ್ಞೂ ಸರ್. ಇದು ಕ್ಲೂ. ಇದು ಯಾರು ಹಗಲಲ್ಲಿ ಮಲಗ್ತಾರೋ ಒಂದು 10 ನಿಮಿಷ ಅಂತಾರೆ. 10 ನಿಮಿಷ ಕೇಳ್ತಾರೆ ನಮ್ಮ? ಇಲ್ಲ, 7-10 ನಿಮಿಷ, ಗಂಟೆ ಹೊಟ್ಟೋಗುತ್ತದು. ಆದ್ರೆ ರಾತ್ರಿಯಲ್ಲಿ ನಿದ್ದೆ ಮಾಡುವಂತ ಭಗವಂತ ಕೊಟ್ಟಿದ್ದಾನೆ. ಹಗಲಲ್ಲಿ ನಿದ್ದೆ ಮಾಡಿ ರಾತ್ರಿ ನಿದ್ದೆ ಬರಲ್ಲ ಅಂದ್ರೆ ಯಾರು ಹೊಣೆ? ಕಾರಣ ಅದು ಎಳ್ಕೊಂಡು ಹೋಗುತ್ತೆ ಅವರ ದೇಹದಲ್ಲಿರ್ತಕ್ಕಂತಹ ಶಕ್ತಿ. ಅಂದ್ರೆ ಏನದು? ರೋಗ ನಿರೋಧಕ ಶಕ್ತಿ ಅಂತ ಬೊಂಬಡಿ ಹೊಡ್ಕೊಳ್ತಾ ಇರ್ತಕ್ಕಂಥ ಈ ಮೆಡಿಕಲ್ ಜಗತ್ತಲ್ಲಿ, ಇನ್ನೊಮ್ಮೆ ಹೇಳ್ಬಿಡ್ತೀನಿ, ರೋಗ ನಿರೋಧಕ ಶಕ್ತಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಬೇಕು ಅಂತ ಹೇಳ್ತಾ ಇರ್ತಕ್ಕಂತಹ ಮೆಡಿಕಲ್ ಜಗತ್ತಲ್ಲಿ ಹೇಳ್ತಾ ಇರ್ತಕ್ಕಂಥ ವಿಷಯದಲ್ಲಿ ರೋಗ ನಿರೋಧಕ ಶಕ್ತಿಯ ಮೂಲ ಯಾವುದು ಅಂದ್ರೆ ಹೆಣ್ಣಿಗೆ ಯಾವ ಕಾರಣಕ್ಕೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ರಾತ್ರಿ ಊಟ ಇದು ಈ ಕಾಲಕ್ಕೆ ಬಿಡಲ್ಲ ಜನ. 11 ಗಂಟೆ ಮೇಲೆ ತಿನ್ನೋರಿದ್ದಾರೆ. ಈಗ ತಿಂದ್ರೆ ಏನಾಯ್ತದೆ ಅನ್ನೋ ಜನ ಜಾಸ್ತಿ ಇದ್ದಾರೆ. ಇದನ್ನ ಅಮ್ಮ ನೀನು ರಾತ್ರಿ ಊಟ ಅನ್ನೋದಕ್ಕಿಂತ ಸಂಜೆ ನನಗೆ ಒಳ್ಳೆಯದು, ರಾತ್ರಿ ನಿದ್ದೆ ಮಾಡಬೇಕು, ಈ ಪ್ರೇಯರ್ ಅನ್ನ ನೀನು ಮಾಡ್ಕೊಳ್ಳೋದೇ ಆದ್ರೆ ನಿನ್ಗಿನ್ನೂ ಅನ್ಸುತ್ತೆ ಅಯ್ಯೋ ಇದೆಲ್ಲ ತಿಳ್ಕೊಂಡು ಮದುವೆ ಮಾಡ್ಕೋಬೇಕಿತ್ತಲ್ಲ ಅನ್ನಿಸುತ್ತೆ. ಅಷ್ಟು ಖುಷಿ ಕೊಡುತ್ತೆ, ಆರೋಗ್ಯ ಬದಲಾವಣೆ ಆಗತ್ತೆ. ಅಮ್ಮ ಅರ್ಥ ಆಯ್ತಾ? ಸಂಜೆ ಸೂರ್ಯ ಮುಳುಗುವ ಸಮಯದಲ್ಲಿ ನೀನು ಊಟದ ವ್ಯವಸ್ಥೆ ಮುಗಿದೋಗ್ಬೇಕು. ನೀನ್ ಏನ್ ತಿಂತೀಯೋ ಅದನ್ನ ಮುಳುಗೋಕ್ ಮುಂಚೆ, ಮತ್ತೆ ಬೆಳಿಗ್ಗೆ ಸೂರ್ಯ ಉದಯ ಆಗಕ್ಕೆ ಮುಂಚೆ 2 ಗಂಟೆ ಮುಂಚೆ ನೀನು ಹೇಳೋದೇ ಆದ್ರೆ ಅಮ್ಮ ಎಲ್ಲ ಹೇಳ್ತಾರೋ ಏನ್ ಇಷ್ಟೊಂದು ಚೇಂಜ್ ಆಗ್ಬಿಟ್ಟೆ, ಇಷ್ಟೊಂದು ಚೆನ್ನಾಗಿದ್ಯಾ ನೀನು ಅಂತ. ಬೇರೆಯವರೆಲ್ಲ ಹೊಟ್ಟೆ ಉರಿಸ್ಬೇಕು ಅನ್ನೋದಕ್ಕಿನ್ನ ನಾನ್ ಚೆನ್ನಾಗಿರ್ಬೇಕು ಅನ್ನೋ ಪರಿಹಾರ ಯಾವುದು ಅಂದ್ರೆ ಸೂರ್ಯ ಮುಳುಗಕ್ ಮುಂಚೆ ಊಟ, ಸೂರ್ಯ ಉದಯ ಆಗಕ್ಕೆ 2 ಗಂಟೆ ಮುಂಚೆ ನಿನ್ನ ಎಚ್ಚರ. ಈ ಸತ್ಯವನ್ನ ಪ್ರತಿ ಹೆಣ್ಣು ಮಕ್ಕಳಿಗೆ ತಂದೆ ತಾಯಿಗಳು ತೋರಿಸ್ಕೊಡೋದೇ ಆದ್ರೆ ಆಗಲ್ಲ ಬಿಡಿ, ಎಜುಕೇಶನ್ ಮಿಸ್ ಆಗ್ಬಿಡುತ್ತೆ. ಸೊ ಇಷ್ಟು ಮಾಡಮ್ಮ, ಒಳ್ಳೇದಾಗ್ಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಕಾವ್ಯ ಅಂತ ಬೆಂಗಳೂರಿಂದ. ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಅಕ್ಕನ ಬಗ್ಗೆ ಕೇಳ್ಬೇಕಾಗಿತ್ತು ಮೇಡಮ್. ಮಕಾ ನಕ್ಷತ್ರ, ಸಿಂಹ ರಾಶಿ ಮೇಡಮ್. 32 ವರ್ಷ ಆಗಿದೆ ಮೇಡಮ್, ಮದುವೆ ಇನ್ನೂ ಆಗಿಲ್ಲ ಮೇಡಮ್. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಹೇಳಮ್ಮ. ಗುರುಜಿ ಕಾಲ್ ಕನೆಕ್ಟ್ ಆಗಿತ್ತು. ಅಕ್ಕನ ಬಗ್ಗೆ ಗುರುಜಿ, ಮಕಾ ನಕ್ಷತ್ರ, ಸಿಂಹ ರಾಶಿ, ಅಕ್ಕನಾ? ಕೇಳ್ಬೇಕಿತ್ತು. ಒಂದ್ ನಿಮಿಷ ಸಾಕು ಸಾಕು ಸಾಕು. ಅಕ್ಕನಾ? ಹೌದೌದು ಗುರುಜಿ. ಎಷ್ಟು ವಯಸ್ಸು ಅವ್ರಿಗೆ? 32 ವರ್ಷ ಗುರುಜಿ. ಮದುವೆ ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದ್ವೆ ಇನ್ನೂ ಆಗಿಲ್ಲ ಗುರುಜಿ, ಹುಡುಕ್ತಾ ಇದೀವಿ ಗುರುಜಿ. ಅಲ್ಲ, ನಾನು ಯಾಕೆ ಇದು ಕೇಳಿದೆ ಅಂತ, ಏನ್ ಗುರುಗಳೇ ಮದ್ವೆನೇ ಆಗಿಲ್ಲ ಅಂತ ಕೇಳ್ಬಿಟ್ರಲ್ಲ, ಅದು ಕೇಳ್ತೀಯಾ ಅಂತ ಅನ್ಕೊಂಡೆ. ನೀನೇನು ಓದ್ತಾ ಇದೀಯಾ? ಗುರುಜಿ ನಂದು M.Com ಆಗಿದೆ ಗುರುಜಿ. ನನ್ಗೂ ಮ್ಯಾರೇಜ್ ಇನ್ನೂ ಆಗಿಲ್ಲ. ಅವಳು ಇರೋದ್ರಿಂದ ಪೆಂಡಿಂಗ್ ಇದೆ ಗುರುಜಿ. ನಿಮ್ಮ ಅಪ್ಪ ಎಲ್ಲಿ? ಅಪ್ಪ ಇಲ್ಲ ಗುರುಜಿ. ಎಷ್ಟು ವರ್ಷ ಆಯ್ತು? 2.5 ವರ್ಷ ಆಯ್ತು ಗುರುಜಿ. ಏನಾಗಿತ್ತು ಅಪ್ಪಂಗೆ? ಅಪ್ಪಂಗೆ ಹಾರ್ಟ್ ಅಟ್ಯಾಕ್ ತರ ಆಯ್ತು ಗುರುಜಿ. ಎಲ್ಲಿ ಆಗಿದ್ದು? ರೋಡ್ ಅಲ್ಲ, ಮನೆ ಅಲ್ಲ, ಹಾಸ್ಪಿಟಲ್ ಅಲ್ಲ? ಜಾಬ್ ಹೋಗಿದ್ರು ಗುರುಜಿ, ಜಾಬ್ ಪ್ಲೇಸ್ ಅಲ್ಲೇ ಆತರ ಆಯ್ತು. ಅಲ್ಲೇ ಹೋಗ್ಬಿಟ್ಟಿದ್ರಾ? ಹೌದು ಗುರುಜಿ. ಬೇಜಾರ್ ಮಾಡ್ಕೋಬೇಡ, ಹೇಳ್ತೀನಿ, ವಿಷಯ ತಿಳ್ಕೊ. ಸಾಕಷ್ಟು ಸಲ ಹೇಳ್ತೀನಿ, ದುರ್ಮರಣ ಯಾವುದು ಅಂದ್ರೆ ಇದೇನೆ. ಮನೆಯ ಒಳಗಡೆ, ಹೊಸಲೊಳಗಡೆ ಯಾರು ಪ್ರಾಣ ಬಿಡ್ತಾರೆ, ಹೆಂಡತಿ ಮಕ್ಕಳು ಎದುರುಗಡೆ ಇರೋದ್ರಲ್ಲಿ ವಾಸಿ. ಹೊಸಲು ದಾಟಿ ಪ್ರಾಣ ಹೋಗೋದು, ಮಧ್ಯ ರಸ್ತೆಯಲ್ಲಿ ಪ್ರಾಣ ಹೋಗೋದು, ಹಾಸ್ಪಿಟಲ್ ಐಸಿಯುನಲ್ಲಿ ಪ್ರಾಣ ಹೋಗೋದು, ಇದು ಇವತ್ತು ಅದನ್ನೇ ಹೇಳಿದ್ದೀನಿ. ವಂಶದಲ್ಲಿ ಯಾವ ಯಾವ ರೀತಿ ಸತ್ತಿದ್ದಾರೆ ಅಂತಕ್ಕಂಥದ್ದು ಈಗ ಆಲ್ರೆಡಿ ಮಕ್ಕಳು ಅನುಭವಿಸ್ತಾ ಇದ್ದಾರೆ.
ಅಪ್ಪ ಇದ್ದಂಗೆ ಈ ಮಕ್ಕಳು ಹುಟ್ಟಿದಾಗ ಆ ತಂದೆಯಾದ ಮಹಾನುಭಾವ ಕೇಳ್ಕೊಂಡಿದ್ರೆ ಕೇಳ್ಕೊಳ್ಳೋಕೆಲ್ಲಿ ಏನೂ ಗೊತ್ತಿಲ್ಲ ಅವ್ರಿಗೆ. ಈಗ ಈ ಎರಡೂ ಹೆಣ್ಣು ಮಕ್ಕಳು ಮದುವೆ ಅಂತಕ್ಕಂಥದ್ದು ಕನಸಿನ ಮಾತು, ಸಾಧ್ಯನೇ ಇಲ್ಲ. ಹಾಗಂತ ಮದುವೆ ಮಾಡ್ಕೋಬಾರ್ದು ಅಂತಲ್ಲ. ತಂದೆ ಈ ರೀತಿ ಸತ್ರಲ್ಲ, ಈ ತಂದೆಯ ದುರ್ಮರಣಕ್ಕೆ ನಾವು ಏನು ಮಾಡ್ಕೋಬೇಕು ಅಂತ ತಿಳಿದೇ ಇರತಕ್ಕಂಥ ಮೂರ್ಖತನ, ಸೋಮಾರಿತನ, ಬೇಜವಾಬ್ದಾರಿತನ, ದುರಹಂಕಾರ ಅಂತ ಕೂಡ ಹೇಳ್ಬಿಡ್ತೀನಿ. ತಂದೆ ಅಕಾಲಿಕವಾಗಿ ವಂಶದಲ್ಲಿ ಇರ್ತಕ್ಕಂತಹ ಮನೆ ಯಜಮಾನ ಹೋಗಿದ್ದಾನೆ ಅಂದ ಮೇಲೆ ಏನು ಮಾಡ್ತಾ ಇದ್ದೀರಾ ನೀವು? ಯಾವ ಪುರುಷಾರ್ಥಕ್ಕೆ ಬದುಕಿದ್ದೀರಾ? ಅವ್ರು ಮತ್ತೆ ಹುಟ್ಟೋದು ಬೇಡವಾ? ಅವ್ರಿಗೂ ಶಿಕ್ಷೆ ಕೊಟ್ಟಿದ್ದೀರಾ, ಆಯ್ತಾ? ನೀವು ಶಿಕ್ಷೆ ಅನುಭವಿಸ್ತಾ ಇದ್ದೀರಾ. ಯಾವ ಪುರುಷಾರ್ಥಕ್ಕಮ್ಮ? ಯಾವ ಪುರುಷಾರ್ಥಕ್ಕೆ ಈ ಭೂಮಿಯಲ್ಲಿ ಹುಟ್ಟಿದ್ದು? ಜನ್ಮ ಕೊಟ್ಟ ತಂದೆ ಈ ರೀತಿ ದುರ್ಮರಣದಲ್ಲಿ ಸತ್ತಿದ್ದಾರೆ ಅಂದ್ರೆ ನಿಮ್ಗೇನು ಜನ ಎಲ್ಲೂ ಹೇಳೋರಿಲ್ವಾ? ಕೇಳಕ್ಕಾಗ್ತಾ ಇಲ್ವಾ? ಟೈಮ್ ಇಲ್ವಾ? ಏನ್ ಕಾರಣ? ಯಾಕೆ ತಿಳ್ಕೊಳ್ಳಿಲ್ಲ? ಗುರುಜಿ ಇಲ್ಲ ಗುರುಜಿ, ಶ್ರೀರಂಗಪಟ್ಟಣದಲ್ಲಿ ಮೋಕ್ಷನಾರಾಯಣ ಬಲಿ ಮಾಡಿಸಿದೀವಿ ಗುರುಜಿ. ಯಾರು ಹೇಳಿದ್ ನಿಮ್ಗೆ ಮೋಕ್ಷನಾರಾಯಣ ಬಲಿ ಮಾಡಿಸು ಅಂತ? ಯಾರು ಹೇಳಿದ್ ನಿಮ್ಗೆ? ಯಾರಮ್ಮ ಹೇಳಿದ್ರು? ಮರಣ ಆದ್ರೆ ಮಾಡ್ತೀನಿ. ಆಯ್ತಮ್ಮ, ಒಂದ್ ನಿಮಿಷ. ನಾನ್ ಕೇಳ್ತಿರೋದು ಸಾವಿಗೆ ಕಾರಣ ಯಾಕೆ ನಮ್ಮಪ್ಪ ಇಷ್ಟು ಬೇಗ ಸತ್ರು ಅದು ತಿಳ್ಕೋಬೇಕು. ನೀನು ಮೋಕ್ಷನಾರಾಯಣ ಬಲಿ ಮಾಡಿ ಯಾರಿಗೆ ಮಾಡಿಸ್ತಾ ನೀನು ಅಂತ ಹೇಳ್ತೀನಿ. ಈಗ ನೀನು ನಿಮ್ಮ ತಂದೆಗೆ ಮೋಕ್ಷನಾರಾಯಣ ಬಲಿ ಮಾಡಿಸ್ತಲ್ಲ, ಯಾವ ದಿನ ಮಾಡಿಸ್ತಮ್ಮ? ಯಾವ ಡೇಟಲ್ಲಿ, ಯಾವ ವಾರದಲ್ಲಿ, ಯಾವ ಮಾಸದಲ್ಲಿ ಮಾಡಿಸ್ತೆ ಹೇಳು? ಮಾಸಿ 1 ವರ್ಷ ಆಗಿದೆ ಗುರು. ಇಷ್ಟೇ ತಿಳ್ಕೊಂಡಿರೋದು. ಈಗ ಅದು ನಿಮ್ಮ ಅಪ್ಪನ್ಗಲ್ಲ. ಮಾರ್ಕೆಟ್ಗೆ ಹೋಗ್ಬಿಟ್ಟು ಸುಮ್ಮನೆಲೋ ರೀ ಅನ್ನು ಯಾರು ತಿಳ್ಕೊತಾರೆ? ಏನಮ್ಮ ಹೆಸರು ಹಿಡಿದ್ರೆ ತಿಳ್ಕೊತಾರೆ. ಅಂದ್ರೆ ನಿಮ್ಮ ಅಪ್ಪನ ಮೋಕ್ಷನಾರಾಯಣ ಇಂಥ ಕಂತ್ರಿಗಳು ನಮ್ಮ ದೇಶದ ತುಂಬವ್ರೆ ಕಣಮ್ಮ. ನಿಮ್ಮಪ್ಪ ಓದ ದಿನದಲ್ಲಿ ಏನಿತ್ತು, ಆ ದಿನದಲ್ಲಿ ಯಾವ ರೀತಿಯಲ್ಲಿ ನಿಮ್ಮ ಅಪ್ಪನಿಗೆ ಮೋಕ್ಷನಾರಾಯಣ ಬಲಿ ಮಾಡಬೇಕಿತ್ತು ಅಂತ ಮಾಡಬೇಕಿತ್ತು, ಮಾಡಿಸ್ದವನು. ಅವನಿಗೆ ಅರ್ಜೆಂಟು. ಯಾಕೆಂದ್ರೆ ಇನ್ನೊಂದು ಮಾಡಬೇಕು ಮುಂದಕ್ಕೆ, ಇದು ಮುಗಿಸ್ಬಿಟ್ಟು ಅದಕ್ಕೆ ಆ ಅರ್ಜೆಂಟಲ್ಲಿ ಇರ್ತಾನೆ ಮಾಡಿದವನು. ನಿಮಗೆ ಅರ್ಜೆಂಟು, ಹೆಂಗೋ ಮಾಡಿ ಮುಗಿಸ್ಬಿಡೋಣ ಆ ಕಡೆ ಅಂತ. ಎಲ್ಲಮ್ಮ ಒಳ್ಳೇದಾಗತ್ತೆ? ಪುರೋಹಿತ ಅರ್ಜೆಂಟು, ಅವ್ರಿಗಿನ್ನ ನಿಮ್ಗೆ ಅರ್ಜೆಂಟು. ಮದುವೆಯಲ್ಲೂ ಅಷ್ಟೇ, ಸಾವಲ್ಲೂ ಅಷ್ಟೇ. ತಾಲಿ ಕಟ್ಟಿಸ್ಬಿಡಿ ಸ್ವಾಮಿ, ಅಲ್ಲೂ ಅರ್ಜೆಂಟು. ಇಲ್ಲೂ ಅಷ್ಟೇ, ತಿಥಿ ಮಾಡಿಸ್ಬಿಡಿ ಸ್ವಾಮಿ, ಇಲ್ಲೂ ಅರ್ಜೆಂಟೆ. ಎಲ್ಲಿಂದ ಹೋಗುತ್ತೆ ನಿಮ್ಮ ಕರ್ಮಗಳು? ಅಕಾಲ ಮರಣ ಆಗಿರ್ತಕ್ಕಂಥದ್ದಕ್ಕೆ ಕಾರಣ ಏನು? ನಾವಿಬ್ರು ಹುಟ್ಟಿರತಕ್ಕಂಥ ಈ ನಕ್ಷತ್ರಕ್ಕೆ ಕಾರಣ ಏನು? ಇದಕ್ಕೆ ಏನು ಮಾಡಬೇಕು, ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಯಾವ ಕ್ರಮದಲ್ಲಿ ಮಾಡಬೇಕು ತಿಳ್ಕೋಬೇಕಮ್ಮ. ಶ್ರೀರಂಗಪಟ್ಟಣ ಎಲ್ಲರೂ ಗೊತ್ತಾಗ್ಬಿಟ್ಟೈತೆ, ಹೋಗ್ಬಿಟ್ಟು ಅಲ್ಲಿ ಕೊಟ್ಬಿಡೋದು. ಅಲ್ಲಿ ನಿಂತಿರ್ತಾರೆ ಅಂಬೋ ಅಂತ. ಈ ಏನಾದ್ರು ಬುಕ್ ಮಾಡಕ್ ಹೋದಾಗ ಟ್ಯಾಕ್ಸಿಗೆ ಹೋದಾಗ ಬಂದು ಸುಕ್ಕೋತಾರಲ್ಲ, ಹಂಗ್ ಬರ್ತಾರೆ ಕಣಮ್ಮ. ಎಲ್ಲ ಹಿಡಿದು ನನಗೆ 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 ಅಂತ ಅವನು ಯಾವನ ಹಿಡ್ದ ಮಾಡಿದ್ರು ಬಂದ್ಬಿಟ್ರು. ಸೊ ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ಬಿಸ್ನೆಸ್ ತರ ಮಾಡೋರ ಹತ್ರ ದಯವಿಟ್ಟು ಹೋಗಿ ಮಾಡಿಸೋದಲ್ಲ. ಹೆಸರು ಮಾತ್ರ ಮೋಕ್ಷ. ಯಾರಿಗ ಮೋಕ್ಷ? ಪುರೋಹಿತನ್ಗ, ಮಾಡಿಸ್ದವ್ರಗ, ಸತ್ತವನ್ಗ? ನೀನು ಮದುವೆ ಆಗದೆ ಇರೋದು ನಿಮ್ಮ ಅಕ್ಕರಿಗೆ ಭಾರಿ ಒಳ್ಳೆಯದು. ಅದರಿಂದ ನೀನಿದೀಯಾ, ಫಸ್ಟು ನಿಮ್ಮ ಅಕ್ಕನ್ನ ಇದೆಲ್ಲ ನಂಬತಕ್ಕಂತಹ ವಿಚಾರದಲ್ಲಿ ಇದರಲ್ಲಿ ನೀನು ನಿಮ್ಮ ಅಕ್ಕ ಕರೆಕ್ಟಾಗಿ ಪ್ರತಿ ತಿಂಗಳು ಆಗ್ತಕ್ಕಂಥದ್ದು ಪೀರಿಯಡ್ಸ್ ಕರೆಕ್ಟ್ ಆಗಿದೆಯೇನಮ್ಮ? ಇಲ್ಲ ಗುರುಜಿ. ಈಗ ಅದು ರಿಪೇರಿ ಮಾಡ್ಬೇಕಾ, ಮದುವೆ ಮಾಡ್ಬೇಕಾ? ರಿಪೇರಿ ಮಾಡ್ಬೇಕು. ರಿಪೇರಿ ಆಗಲ್ಲ. ಯಾಕೆ ಅಂದ್ರೆ ಹುಡುಗಿಗೆ ರಾತ್ರಿ ಹೊತ್ತು ನಿದ್ದೆ ಬರಲ್ಲ. ರಿಪೇರಿ ಎಲ್ಲಾಗತ್ತೆ? ನಿದ್ದೆ ಬರುತ್ತೇನಮ್ಮ ನಿಮ್ಮ ಅಕ್ಕಂಗೆ? ಇಲ್ಲ ಗುರುಜಿ. ಈಗ ಹೆಂಗ್ ರಿಪೇರಿ ಮಾಡೋದು? ಮದುವೆನು ಹೆಂಗಿದು? ಈಗ ಅರ್ಥ ಆಯ್ತಾ ನಿಂಗೆ? ಬೇಜಾರಾಯ್ತಾ? ಅರ್ಥ ಆಗ್ತಿದೆ ಗುರುಜಿ. ಯಾವುದೇ ಹೆಣ್ಣು ಮಕ್ಕಳು ತಿಳ್ಕೊ, ಬೇಜಾರು ಮಾಡ್ಕೊಂಡು, ಯಾವುದೇ ಹೆಣ್ಣು ಮಕ್ಕಳು ಋತುಚಕ್ರ ಚೆನ್ನಾಗಿಲ್ಲ ಅಂದ್ರೆ ದಯವಿಟ್ಟು ಮದುವೆಗಳು ಮಾಡ್ಕೋಬೇಡಿ. ಋತುಚಕ್ರವೇ ಹೆಣ್ಣಿಗೆ ಇನ್ನೊಂದು ಜನ್ಮ. ಯಾವುದೇ ಪುರೋಹಿತನಾದ ಶಿಖಾಮಣಿ ಈ ವಿಚಾರವನ್ನು ತರೋದಿಲ್ಲ. ಎಲ್ಲರಿಗೂ ಕುಜ ಶಾಂತಿ, ರಾಹು ಶಾಂತಿ ಮಾಡಿಸಿ ಅವ್ರು ಶಾಂತಿ ಮಾಡ್ಕೋತಾರೆ ಹೊತ್ತು ನಿಮ್ಗೆ ಶಾಂತಿ ಆಗಲ್ಲ. ಜೀವನ ಪರ್ಯಂತ ಪುರೋಹಿತರಿಗೆ ಶಾಂತಿನೇ ಹೊರತು ಪ್ರಪಂಚಕ್ಕಲ್ಲ. ಈ ಮಾತು ಯಾರು ಹೇಳಲ್ಲ. ನೀವು ದಯವಿಟ್ಟು ಈ ಹುಚ್ಚರ ಸಂತೆಗೆ ಹೋಗಬೇಡಿ. ರಿಯಾಲಿಟಿ, ನಮ್ಮ ಸಮಸ್ಯೆ, ಕುಟುಂಬದ ಸಮಸ್ಯೆ ಯಾವುದು? ನಂಬರ್ 1 ಯಾಕೆ ಬಂತು? ನಂಬರ್ 2 ಇದಕ್ಕೆ ರಿಪೇರಿ ಏನು? ಪರಿಹಾರ ಅಲ್ಲ. ಈ ಸತ್ಯವನ್ನು ತಿಳ್ಕೊ. ಅಡ್ಡದಾರಿ ಹಿಡ್ಕೊಂಡು ಎಲ್ಲೋ ದೇವ್ರಿಗೆ ಹೋಗ್ಬಿಟ್ಟು ಅರಕೆ ಹೊತ್ಕೊಂಡು ಕುರಿ ಕೋಳಿ ಕುಯ್ದುಬಿಟ್ಟು ಯಾರೋ ಪುರೋಹಿತ ಸಿಕ್ತಂತ ಅವನ ಕೈಲಿ ಒಂದು ಶಾಂತಿ ಮಾಡಿಸ್ಬಿಟ್ಟು ಯಾವುದೋ ಹುಡುಗನ ತಂದು ಕಟ್ಟಾಕೊಂಡ್ರೆ ನಿಜಕ್ಕೂ ಹೇಳ್ತೇನೆ, ಆ ಮದುವೆ ಆಗೋದಕ್ಕಿಂತ ಸುಮ್ಮನಿರೋದು ಒಳ್ಳೆಯದು ಅಂತ. ಮದುವೆ ಆದಮೇಲೆ ಅನುಭವಿಸೋದು ಬೇಡ. ಈ ಸತ್ಯ ಬೇಕು ಅಂದರೆ ಕರೆಕ್ಟಾಗಿ ನಿಖರವಾಗಿ ತಿಳ್ಕೊಳಕ್ ಆಸೆ ಇದೆಯಾ ಇಲ್ವಾ ನಿಂಗೆ? ತಿಳ್ಕೊಳಕ್ ಪ್ರಯತ್ನ ಮಾಡು. ಈವರೆಗೂ ಇಷ್ಟು ವರ್ಷ ಆದ್ರೂ ನಮ್ಗೆ ಈ ತರ ಮಾಹಿತಿ ಯಾರು ಕೊಟ್ಟಿಲ್ಲ. ಈ ಸತ್ಯವನ್ನ ತಿಳ್ಕೊಬೇಕಂತೇಳಿ ನಿಮ್ಮ ಅಪ್ಪನಿಗೆ ಕರೆಕ್ಟ್ ನಿಖರವಾಗಿ ಯಾವಾಗ ಮಾಡಬೇಕು, ಎಲ್ಲಿ ಮಾಡಬೇಕು ಕ್ರಮ ತಿಳ್ಕೊ.
ಮದುವೆ ಹೆಂಗಾಗತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವಿಬ್ಬರು ಎಷ್ಟು ಬದಲಾವಣೆ ಆದೋ, ನಮ್ಮ ಮನೆ ಎಷ್ಟು ಕ್ಲೀನ್ ಆಯಿತು, ಈ ಸತ್ಯ ನಿಮಗೆ ತೋರ್ಸೋಕ್ಕೆ ತಿಳ್ಕೊಳಕ್ಕೆ ರೆಡಿ ಇರು, ಹೇಳ್ಕೊಡೋಣ, ಹೆದರು ಬೇಡ. ಹೆಣ್ಣು ಮಕ್ಕಳು ಪಾಪ ನೀವು ಇಷ್ಟು ಹೇಳಿದ ವಿಚಾರದಲ್ಲಿ ಯಾಕೆ ಅಂದರೆ ನಿಮಗೆ ಸ್ವಲ್ಪ ಮನಸ್ಸಿಗೆ ನೋವಾಗಿರ್ಬೋದು, ಆದರೂ ನಾಳೆ ಬೆಳಗ್ಗೆ ನಿಮ್ಗೆ ಒಳ್ಳೆಯದಾಗಬೇಕು ಅಂದರೆ ಈ ಪ್ರಯತ್ನವನ್ನು ಮಾಡಿ. ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪನ ಫೋಟೋ ಇಟ್ಟಿದ್ದೀರಾ ಇದೆ ಗುರುಗಳೇ. ಅಮ್ಮ? ಇದೆ ಗುರುಗಳೇ, ಇಟ್ಟಿದ್ದೀವಿ ಗುರುಗಳೇ. ಏನು ಪೂಜೆ ಮಾಡೋದಾ, ನಮಸ್ಕಾರ ಮಾಡೋದಾ?